ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ 777. ಇವತ್ತಿನ ಟಾಪಿಕ್ ಬಂದು ಥರ್ಡ್ ಪಾರ್ಟಿ ಸಿಚುವೇಶನ್. ಏನ್ ಸಿಚುವೇಶನ್ ಅಲ್ಲಿ ಇದ್ದಾರೆ ನಿಮ್ ಪಾರ್ಟ್ನರ್ ಹಾಗೂ ಥರ್ಡ್ ಪಾರ್ಟಿ, ಅವರಿಬ್ಬರ ಬಾಂಡಿಂಗ್ ಹೇಗಿದೆ, ಏನ್ ಸಪರೇಷನ್ ಆಗಿ ಬರ್ತಿದ್ಯಾ ಅಥವಾ ನಿಮ್ಮ ವ್ಯಕ್ತಿ ಥರ್ಡ್ ಪಾರ್ಟಿನ ಬಿಟ್ಟು ನಿಮ್ ಕಡೆ ಏನಾದ್ರು ಬರ್ತಿದಾರಾ ಅಂತ ಎಲ್ಲ ಚೆಕ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು, ಅಲ್ಲಿ ಕ್ಲಾರಿಟಿನ ಪಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಗೆ ಕ್ಲಿಯರ್ ಕಟ್ ಆಗಿ ಥರ್ಡ್ ಪಾರ್ಟಿ ಇದಾರೆ ಅಂತ ಗೊತ್ತಿದ್ರೆ ಮಾತ್ರನೇ ಈ ವಿಡಿಯೋನ ನೋಡಿ, ಇಲ್ಲಾಂದ್ರೆ ನೋಡಕ್ ಹೋಗ್ಬೇಡಿ. ಅನ್ನೆಸೆಸರಿ ವಿಡಿಯೋನ ನೋಡಿ ನೀವು ಫಿಟ್ ಮಾಡ್ಕೊಂಡು ನೋಡ್ಬೇಡಿ. ಓಕೆನಾ, ಸ್ಟಾರ್ಟ್ ಮಾಡೋಣ. ಯೂನಿವರ್ಸ್ ನನ್ಗೆ ಇಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಅವರ ವ್ಯಕ್ತಿ ಹಾಗೂ ಥರ್ಡ್ ಪಾರ್ಟಿ ಸಿಚುವೇಶನ್ ಏನಿದೆ ಅಂಡ್ ಅವರಿಬ್ಬರ ಬಾಂಡಿಂಗ್ ಏನಿದೆ ಅಂತ ತಿಳಿಸ್ಕೊಡಿ. ಓಕೆ, ಇಲ್ಲಿ ಮೊದಲಿಗೆ ತುಂಬಾ ಜನ ಥರ್ಡ್ ಪಾರ್ಟಿ ಹಾಗೂ ನಿಮ್ಮ ಪಾರ್ಟ್ನರ್ ಮಧ್ಯದಲ್ಲಿ ನೋಡೋದಾದ್ರೆ ಎಂಡಿಂಗ್ ಅನ್ನೋದು ಕಾಣ್ತಾ ಇದೆ. ಇಲ್ಲಿ ಯಾರೋ ಒಬ್ರು, ನಿಮ್ಮ ವ್ಯಕ್ತಿನೇ ಇರ್ಬೋದು ಅಥವಾ ಥರ್ಡ್ ಪಾರ್ಟಿನೇ ಇರ್ಬೋದು, ಒಬ್ಬೊಬ್ರು ಸಿಚುವೇಶನ್ ಅಲ್ಲಿ ಒಬ್ಬೊಬ್ರು ನಿಮ್ ಲೈಫ್ ಅಲ್ಲಿ ಒಬ್ಬೊಬ್ರು ಇರ್ಬೋದು. ಸೊ ಅವರು ಈಗ ನಿಮ್ಮ ಇದ್ರಲ್ಲಿ ನಿಮ್ಮ ವ್ಯಕ್ತಿನೇ ಬೇಡ ಅಂತ ಹೇಳ್ತಿರ್ಬೋದು, ಅಥವಾ ಥರ್ಡ್ ಪಾರ್ಟಿನೇ ಈ ರೀತಿ ಬೇಡ ಅಂತ ಹೇಳ್ತಿರ್ಬೋದು ನಿಮ್ಮ ವ್ಯಕ್ತಿನ. ಸೊ ಈ ಇದ್ರಲ್ಲಿ ನಿಮ್ಮ ವ್ಯಕ್ತಿ ಜೆನ್ಯೂನ್ ಆಗ್ತಾ ಇದಾರೆ. ಈಗ ಅವ್ರು ಇಷ್ಟು ದಿನ ಏನ್ ತಪ್ಪುಗಳನ್ನ ಮಾಡಿದ್ರಲ್ವಾ, ಅದನ್ನ ತಿದ್ಕೊಳ್ತಿದ್ದಾರೆ ನಿಮ್ಮ ವ್ಯಕ್ತಿನೂ. ಅಂಡ್ ಇಲ್ಲಿ ತುಂಬಾ ಡೀಪ್ ಆಗಿ ಹರ್ಟ್ ಆಗಿದ್ದಾರೆ. ಪ್ರಾಬಬ್ಲಿ ಇಲ್ಲಿ ಥರ್ಡ್ ಪಾರ್ಟಿ ಕಡೆಯಿಂದ ಅವರು ಹರ್ಟ್ ಆಗಿರ್ಬೋದು, ಅಲ್ಲಿಂದಾನೇ ಇವರು ಬುದ್ಧಿನ ಕಲ್ತಿರ್ಬೋದು. ಇಲ್ವಂದ್ರೆ ಥರ್ಡ್ ಪಾರ್ಟಿ ಬೇಡ ಅಂತ ಹೇಳಿರೋದೇ ಇವರಿಗೆ ಬುದ್ಧಿ ಕಲಿಯೋದಕ್ಕೆ ಅವಕಾಶ ಸಿಕ್ತಿದೆ ಅನ್ನೋದು ಕಾಣ್ತಾ ಇದೆ. ಇಲ್ಲಿ ತುಂಬಾ ಜನಕ್ಕೆ ಇಲ್ಲಿ ಥರ್ಡ್ ಪಾರ್ಟಿನೇ ನಿಮ್ ವ್ಯಕ್ತಿನ ಬೇಡ ಅಂತ ಹೇಳಿದ್ದಾರೆ. ಅದ್ರಲ್ಲಿ ಕೆಲವು ಪರ್ಸೆಂಟ್ ನಿಮ್ ವ್ಯಕ್ತಿನೇ ಬೇಡ ಅಂತಾನು ಹೇಳಿರೋದಿದೆ. ಓಕೆನಾ, ಈ ರೀತಿ ತಗೋಬಹುದು. ಈ ಪೇನ್ ಇಂದ ಎಲ್ಲ ನಿಮ್ಮ ವ್ಯಕ್ತಿ ಹೊರಗ್ ಬಂದಿದ್ದಾರೆ. ಬಿಕಾಸ್ ನಿಮ್ಮ ಕಡೆ ಆಕ್ಷನ್ಸ್ ನ ತಗೊಳ್ಬೇಕು. ನಿಮ್ಗೂ ಗೊತ್ತಿರ್ಬೇಕು, ನಿಮ್ ವ್ಯಕ್ತಿ ಗೊತ್ತಿರ್ಬೋದು, ನಿಮ್ಮ ವ್ಯಕ್ತಿ ಕೆಲವು ಸಲ ತುಂಬಾ ರೂಡ್ ಆಗಿ ಬಿಹೇವ್ ಮಾಡಿದ್ದಾರೆ, ತುಂಬಾ ಟಾಕ್ಸಿಕ್ ಆಗಿ ಮಾತಾಡಿದ್ದಾರೆ ನಿಮ್ ಜೊತೆನಲ್ಲಿ. ಬಿಕಾಸ್ ಇಲ್ಲಿ ಥರ್ಡ್ ಪಾರ್ಟಿಯಿಂದ ಒಂದು ಆಗಿರೋ ಮೋಸ, ಆ ಸಿಚುವೇಶನ್ ಏನಾಗಿತ್ತಲ್ಲ ಅದರಿಂದ ಈ ವ್ಯಕ್ತಿ ನಿಮ್ ಕಡೆ ಈ ರೀತಿ ಮಾತಾಡಿದ್ರು. ಬಿಕಾಸ್ ಮೋಸನೇ ಆಗಿರೋದು. ಓಕೆನಾ, ಸಡನ್ ಆಗಿ ಈಗ ನಿಮ್ಮ ವ್ಯಕ್ತಿ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ, ಮಾತಾಡ್ತಿದ್ದಾರೆ. ನೀವು ನೋಡ್ತಾ ಇದ್ದೀರಾ ಚೇಂಜಸ್ ಅವರಲ್ಲಿ. ಟಾಕ್ಸಿಕ್ ಬಿಹೇವಿಯರ್ನು ನೋಡಿದ್ರಿ, ಅದಾದ್ಮೇಲೆ ಕೂಲ್ ಆಗಿ ನಿಮ್ ಜೊತೆಲಿ ಚೆನ್ನಾಗಿ ಮಾತಾಡ್ಕೊಂಡು ಇರೋದ್ನು ಸಹ ನೀವು ನೋಡ್ತಾ ಇದ್ದೀರಾ. ಬಟ್ ನಿಮ್ಗೆ ಥರ್ಡ್ ಪಾರ್ಟಿ ಬಗ್ಗೆ ಗೊತ್ತಿಲ್ಲ ಇನ್ನು ಏನಾಗಿದೆ ಏನು ಅಂತ ಅಂದ್ಬಿಟ್ಟು. ಓಕೆನಾ, ಅಥವಾ ನಿಮ್ಮ ವ್ಯಕ್ತಿ ಥರ್ಡ್ ಪಾರ್ಟಿ ಜೊತೆಲಿದ್ದು ನಿಮ್ಗೆ ಕಾಂಟ್ಯಾಕ್ಟೇ ಮಾಡಿಲ್ಲ ಅಂತಂದ್ರೆ ಇಲ್ಲಿ ಥರ್ಡ್ ಪಾರ್ಟಿ ಜೊತೆಲಿ ಇಲ್ಲ, ನಿಯರ್ ಬೈ ಫ್ಯೂಚರ್ ಅಲ್ಲಿ ನಿಮ್ಗೆ ಕಾಂಟ್ಯಾಕ್ಟ್ ಮಾಡೋ ಚಾನ್ಸಸ್ ತುಂಬಾನೇ ಇದೆ ಇಲ್ಲಿ. ಓಕೆನಾ, ಕ್ಲಾರಿಫೈನ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡ್ಕೊಡಿ. ಈಗೀಗ ನಿಮ್ಮ ವ್ಯಕ್ತಿಗೆ ವರ್ತ್, ನಿಮ್ಮ ಬಗ್ಗೆ ವ್ಯಾಲ್ಯೂ ಅನ್ನೋದು ಗೊತ್ತಾಗ್ತಿದೆ. ಇವರು ತುಂಬಾ ಬ್ಲೈಂಡ್ ಆಗಿ ನಂಬ್ಕೊಂಡು ಹೋಗಿದ್ರು ಥರ್ಡ್ ಪಾರ್ಟಿನ. ಬಟ್
ಅವರಲ್ಲಿ ಆದಂತ ಚೇಂಜಸ್ ಇರ್ಬೋದು, ಅವ್ರು ಮಾಡಿದಂತ ಮೋಸಗಳಿರ್ಬೋದು, ಇದೆಲ್ಲ ಈ ವ್ಯಕ್ತಿಗೆ ತಗೊಳೋದಿಕ್ ಆಗ್ತಾ ಇಲ್ಲ. ಓಕೆನಾ? ತುಂಬಾ ಡಿಪ್ರೆಸ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಬಿಕಾಸ್ ಏನಂದ್ರೆ ಒಂದ್ ಕಡೆ ಆಗಿರೋ ಮೋಸ, ಇನ್ನೊಂದ್ ಕಡೆ ರಿಗ್ರೆಟ್ ಫೀಲ್. ನಾನು ಅವ್ರ ಕಡೆ ಹೋಗ್ಲೇ ಇಲ್ಲ ಅಂದಿದ್ರೆ ಈ ರಿಲೇಶನ್ಶಿಪ್ ಚೆನ್ನಾಗಿರ್ತಿತ್ತು, ನಾನ್ ನಿಮಗ್ ಮೋಸ ಮಾಡಿ ಹೋದೆ ಅನ್ನೋ ಒಂದು ಗಿಲ್ಟ್ ಫೀಲ್ ತುಂಬಾನೇ ಇದೆ ಈ ವ್ಯಕ್ತಿಗೆ. ಓಕೆನಾ? ಈಗ್ಲೂ ತುಂಬಾ ಯೋಚನೆ ಮಾಡ್ತಾ ಇದಾರೆ, ತುಂಬಾ ಕನ್ಫ್ಯೂಷನ್ಸ್ ಇದಾರೆ ನಿಮ್ಮ ವ್ಯಕ್ತಿ. ಪ್ರಾಬಬ್ಲಿ ಅವರು, ನಾನು ಅದೇ ಅವ್ರು ಹೇಳೋ ಪ್ರಕಾರ ನಿಮ್ಮ ಕಡೆನೆ ಅವ್ರು ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಯಾವ ಥರ್ಡ್ ಪಾರ್ಟಿ ಸವಾಸನೂ ಬೇಕಾಗಿರ್ಲಿಲ್ಲ ನನಗೆ, ಇದನ್ನೇ ಇನ್ನು ಗ್ರೋತ್ ಮಾಡ್ಬೋದಿತ್ತು. ಅನ್ನೆಸೆಸರಿ ಇಲ್ಲಿ ನೋಡೋದಾದ್ರೆ ಈ ವ್ಯಕ್ತಿ ದುಡ್ಡು, ಟೈಮು, ಮೂಡ್ ಆಫ್ ಆಗಿರೋದು, ಈ ರೀತಿ ಎಲ್ಲದನ್ನು ಕಳ್ಕೊಂಡಿದ್ದಾರೆ ಇಲ್ಲಿ ಥರ್ಡ್ ಪಾರ್ಟಿ ವಿಚಾರವಾಗಿ ಹೋಗಿ. ಓಕೆನಾ? ಸೊ ಈಗ ನ್ಯೂ ಬಿಗಿನಿಂಗ್ ಆಗಿ ನಿಮ್ಮ ಕಡೆ ಎಫರ್ಟ್ಸ್ ಅನ್ನೋದನ್ನ ಕೊಡ್ತಾ ಇದ್ದಾರೆ ನಿಮ್ಮ ವ್ಯಕ್ತಿ. ನೀವು ಚೇಂಜಸ್ ಅನ್ನೋದನ್ನ ನೋಡ್ತಾ ಇದ್ದೀರಾ ಆಲ್ರೆಡಿ. ಇನ್ ಕೆಲವರಿಗೆ ನಿಯರ್ ಬೈ ಫ್ಯೂಚರ್ ನಲ್ಲಿ ನಿಮ್ಮ ವ್ಯಕ್ತಿ ಕಡೆಯಿಂದ ಚೇಂಜಸ್ ಅನ್ನೋದನ್ನ ನೀವು ನೋಡ್ತೀರಾ ಅನ್ನೋದು ಸಹ ಇಲ್ಲಿ ಕಾಣ್ತಾ ಇದೆ. ಓಕೆನಾ? ಆಕ್ಷನ್ಸ್ ತಗೊಳ್ತಾರೆ. ಈಗ ಅವ್ರಿಗೆ ಯಾವ್ದೇ ಆಪ್ಷನ್ಸ್ ಇರ್ಲಿ, ಅವ್ರು ಫ್ಲರ್ಟ್ ಎನರ್ಜಿ ಅನ್ನೋದು ನಿಮಗೆ ಗೊತ್ತಿದ್ದು ಆಪ್ಷನ್ಸ್ ಇದೆ ಅವ್ರ ಲೈಫಲ್ಲಿ ಅಂತ ನೀವು ನಂಬ್ಲಿಲ್ಲ ಅಂದ್ರೂ, ಆಪ್ಷನ್ಸ್ ಇದೆ ಅಂತ ನೀವು ನಂಬಿದ್ರು ಈಗ ಆ ವ್ಯಕ್ತಿಗೆ ಆಪ್ಷನ್ಸ್ ಕಡೆ ಹೋಗೋ ಚಾನ್ಸಸ್ ಇಲ್ಲ. ಬಿಕಾಸ್ ತುಂಬಾ ಹಾರ್ಡ್ ಆಗಿ ಇಟ್ಟಾಗಿದೆ ಈ ಥರ್ಡ್ ಪಾರ್ಟಿ ಕಡೆಯಿಂದ. ಸೊ ಹಾಗಾಗಿ ವ್ಯಕ್ತಿ ಲೈಫಲ್ಲಿ ಅನ್ನೋ ಸೆನ್ಸ್ ಈ ವ್ಯಕ್ತಿನೇ ತುಂಬಾ ಚೇಂಜ್ ಆಗ್ತಾ ಇದ್ದಾರೆ ಪಾಸಿಟಿವ್ ವೇನಲ್ಲಿ. ಒಂದ್ ವೇಳೆ ನೋಡೋದಾದ್ರೆ ಇಲ್ಲಿ ಥರ್ಡ್ ಪಾರ್ಟಿನೇ ಈ ರೀತಿ ಬಂದ್ ಹೋಗಿದ್ದು ನಿಮಗೆ ಹೆಲ್ಪ್ ಆಗಿದೆ, ನಿಮ್ಮ ವ್ಯಾಲ್ಯೂ ಅನ್ನೋದು ಗೊತ್ತಾಗ್ತಿದೆ. ಸಪೋಸ್ ಈ ಥರ್ಡ್ ಪಾರ್ಟಿ ಬರ್ತೀರಾ, ಇನ್ಯಾರೋ ಬಂದಿದ್ರೆ ಇವ್ರನ್ನೇ ನೀವು ಕಳ್ಕೊಳ್ತಿದ್ರೋ ಏನೋ, ಅಥವಾ ಇವ್ರು ಪಾಠನ ಕಲಿತಿದ್ರೋ ಇಲ್ವೋ ಗೊತ್ತಿಲ್ಲ. ಸೊ ಹಾಗಾಗಿ ಈ ಥರ್ಡ್ ಪಾರ್ಟಿ ಕಡೆಯಿಂದ ನಿಮ್ಗೆ ಹೆಲ್ಪ್ ಆಗಿದೆ. ಓಕೆನಾ? ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ. ಇನ್ನು ಕೆಲವರಿಗೆ ನಿಮ್ಮ ವ್ಯಕ್ತಿ ನಿಮ್ಮ ಕಡೆ ಥರ್ಡ್ ಪಾರ್ಟಿನ ಬಿಟ್ಟಿದ್ದಾರೆ, ಬಟ್ ನಿಮ್ಮ ಕಡೆ ಬರೋದಿಕ್ಕೆ ಸ್ವಲ್ಪ ಟೈಮ್ ನ ತಗೊಳ್ತಾರೆ. ಅವ್ರು ಅದರಿಂದ ಕಂಪ್ಲೀಟ್ ಆಗಿ ಹೊರಗ್ ಬರ್ಬೇಕು. ಅವರ ಫೀಲಿಂಗ್ಸ್, ಈ ಸ್ಯಾಡ್ನೆಸ್ ನೆಲ್ಲ ನಿಮಗ್ ತೋರ್ಸ್ಕೊಳ್ಳೋದಿಕ್ಕೆ ಅವರು ರೆಡಿ ಇಲ್ಲ. ಖುಷಿಯಾಗಿ ನಿಮ್ ಜೊತೆಲಿ ಇರ್ಬೇಕು. ಸೊ ಹಾಗಾಗಿನೇ ಸ್ವಲ್ಪ ಕಂಟ್ರೋಲ್ ಅನ್ನೋದನ್ನ ಮಾಡ್ಕೊಳ್ತಿದ್ದಾರೆ. ಅವ್ರು ಕಂಪ್ಲೀಟ್ ಆಗಿ ಹೊರಗ್ ಬರ್ಬೇಕು ಇದರಿಂದ. ಇವ್ರೇನ್ ಥರ್ಡ್ ಪಾರ್ಟಿ ಕಡೆಯಿಂದ ಎಲ್ಲ ಇನ್ಫ್ಲೂಯೆನ್ಸ್ ಆಗಿದ್ರು, ಅವ್ರನ್ನ ಅಷ್ಟು ನಂಬಿದ್ರು, ಇದ್ರಿಂದ ಎಲ್ಲ ಈ ವ್ಯಕ್ತಿ ಹೊರಗ್ ಬರ್ಬೇಕು. ಈಗ ಸದ್ಯಕ್ಕೆ ಕೆಲ್ಸದ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಅಂಡ್ ನಿಮ್ಮ ವಿಚಾರವಾಗೂ ಥಿಂಕ್ ಮಾಡ್ತಾ ಇದ್ದಾರೆ. ಮುಂದೆ ಏನ್ ಮಾಡ್ಲಿ, ಇನ್ಯಾರ ಸವಾಸನೂ ಬೇಡ ನನ್ಗೆ, ನೀವು ಒಬ್ರೇ ಸಾಕು ಅನ್ನೋ ಮಟ್ಟಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಅಂಡ್ ಇಲ್ಲಿ ಧೈರ್ಯ ಅನ್ನೋದು ಕಮ್ಮಿ ಅನ್ನೋದು ಕಾಣ್ತಾ ಇದೆ ಈ ವ್ಯಕ್ತಿಗೆ. ಓಕೆನಾ? ಅಂಡ್ ಬೇಕು ಅಂತಾನೆ ಕಂಟ್ರೋಲ್ ಮಾಡ್ಕೊಳ್ತಿದ್ರೆ ಅವ್ರು ಈಗ್ಲಿಂದ ಈಗ ಬಂದು ಕ್ಲಾರಿಟಿ ಕೊಟ್ಟುನು ನ್ಯೂ ಬಿಗಿನಿಂಗ್ ಅನ್ನೋದನ್ನ ಸ್ಟಾರ್ಟ್ ಮಾಡ್ಕೊಳ್ಬಹುದು. ಬಟ್ ಇಲ್ಲಿ ನೋಡೋದಾದ್ರೆ ಆ ವ್ಯಕ್ತಿ ಇನ್ನೂ ಸ್ವಲ್ಪ ಎಫರ್ಟ್ಸ್ ಅನ್ನೋದನ್ನ ಕೊಡ್ಬೇಕು, ನಿಮ್ಮನ್ನ ನಂಬಿಸ್ಬೇಕು. ಇಲ್ಲಿ ನಿಮಗಾಗಿರೋ ಮೋಸ ನೀವು ಮರಿಬೇಕು ಅಂಡ್ ಈ ವ್ಯಕ್ತಿಗಾಗಿರೋ ಈ ಥರ್ಡ್ ಪಾರ್ಟಿ ಕಡೆಯಿಂದ ಮೋಸನೂ ಈ ವ್ಯಕ್ತಿನೂ ಹೊರಗ್ ಬರ್ಬೇಕು ಅದರಿಂದ ಕಂಪ್ಲೀಟ್ ಆಗಿ. ಆಗ್ಲೇ ಇವರು ನಿಮ್ ಜೊತೆಲಿ ಚೆನ್ನಾಗಿರೋಕ್ ಸಾಧ್ಯ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಓಕೆನಾ? ಗೈಡೆನ್ಸ್ ನ ನೋಡೋಣ. ಯೂನಿವರ್ಸ್ ಓವರ್ ಆಲ್ ಈ ರೀಡಿಂಗ್ ಮೇಲೆ ಗೈಡೆನ್ಸ್ ನ ಕೊಡಿ. ಪ್ರೋಗ್ರೆಸ್ ಅನ್ನೋದು ಬರ್ತಾ ಇದೆ ಈ ವ್ಯಕ್ತಿನಲ್ಲಿ, ಚೇಂಜಸ್ ಅನ್ನೋದು ಸಹ ಬರ್ತಾ ಇದೆ, ಆಲ್ರೆಡಿ ಬಂದಿರಬಹುದು ಸಹ. ಅಂಡ್ ಏನೋ ವಿಚಾರವಾಗಿ ನಿಮ್ಮ ವ್ಯಕ್ತಿನೂ ವೇಟ್ ಮಾಡ್ತಾ ಇದ್ದಾರೆ, ಅಥವಾ ದುಡ್ಡಿನ ವಿಚಾರವಾಗಿ ಆಗಿರ್ಬೋದು, ಏನಾದ್ರು ಕೆಲಸ ಅಥವಾ ನಿಮ್ಮನ್ನ ಅಪ್ರೋಚ್ ಮಾಡೋ ವಿಚಾರಕ್ಕಾದ್ರೂ ಇರ್ಬೋದು.
ಟ್ರೂ ಡೀಪ್ ಫೀಲಿಂಗ್ಸ್, ಕಪ್ ಆಫ್ ಫೀಲಿಂಗ್ಸ್ ಅನ್ನೋದು ಕಾಣ್ತಾ ಇದೆ ಇವರಲ್ಲಿ. ನೀವು ಒಂದ್ ಸ್ವಲ್ಪ ದಿನ ವೆಯ್ಟ್ ಮಾಡಿ, ಜಸ್ಟಿಸ್ ಅನ್ನೋದು ಖಂಡಿತ ಇದೆ. ಅಂಡ್ ನೆಮ್ಮದಿ ನಿಮ್ಗೂ ಅನ್ಸುತ್ತೆ, ಇಷ್ಟು ದಿನ ನಾನು ವೆಯ್ಟ್ ಮಾಡಿದಕ್ಕೂ, ಇಷ್ಟು ದಿನ ನಾನು ಸೈಲೆಂಟ್ ಆಗಿ ಇದ್ದಿದ್ದಕ್ಕೂ ಈಗ ಅದಕ್ಕೊಂದು ವ್ಯಾಲ್ಯೂ ಅನ್ನೋದು ಸಿಗ್ತಿದೆ ಅಂತ ಅನ್ಬಿಟ್ಟು ಅನ್ನೆಸೆಸರಿ ನೀವು ಡಿಸ್ಟರ್ಬ್ ಆಗಕ್ ಹೋಗ್ಬೇಡಿ, ಜಗಳನೂ ಮಾಡ್ಕೊಳಕ್ ಹೋಗ್ಬೇಡಿ. ಏನಿದೆ ಕೂತು ಕ್ಲಾರಿಟಿನ ತಗೊಳ್ಳಿ. ಓಕೆನಾ? ಓಕೆ ಗೈಸ್, ಇವತ್ತಿನ ರೀಡಿಂಗ್ ಇಷ್ಟೇ. ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು, ಅಲ್ಲಿ ಕ್ಲಾರಿಟಿನ ಪಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ಗೆ ಫಿಟ್ ಮಾಡ್ಕೊಂಡು ನೋಡ್ಬೇಡಿ. ಓಕೆನಾ? ಥ್ಯಾಂಕ್ ಯು ಗೈಸ್, ಬಾಯ್.